ಇಂಥ ಮೈಸೂರು ಪಾಕ್ ನೀವು ಯಾವತ್ತೂ ಕೂಡ ತಿಂದಿರಲ್ಲ, ಬೇಕ್ರಿನಲ್ಲಿ ಕೂಡ ಸಿಗಲ್ಲ, ಭಟ್ರು ಕೂಡ ಈ ರೀತಿಯಾಗಿ ಮಾಡಿಕೊಡಲ್ಲ. ಎಂಥ ಅದ್ಭುತವಾಗಿರುವಂಥ ರುಚಿ ಅಂತ ಹೇಳ್ತೀರಾ, ಬಾಯಲ್ಲಿಟ್ಟರೆ ಕರ್ಗೇ ಹೋಗುತ್ತೆ. ಪೂರ್ತಿ ತುಪ್ಪದಲ್ಲಿ ಮಾಡಿರೋ ಅಂಥ ಮೈಸೂರು ಪಾಕು, ಆಹಾ ಎಂಥ ರುಚಿ ಗೊತ್ತಾ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ಮೈಸೂರು ಪಾಕ್ ಅಂದರೆ ಮನೆಯಲ್ಲೇ ಮಾಡಬೇಕು ಅಂತ ಹೇಳ್ತೀರಾ. ಸೂಪರಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಅಂತ. ನೀವು ಯಾವುದಾದ್ರೂ ಮೆಷರ್ಮೆಂಟ್ ತೊಗೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪು ಮೆಷರ್ಮೆಂಟ್ ಬರುತ್ತೆ, ಅಂದರೆ ಅದು 125 ml ಅಂತ ಬರುತ್ತೆ. ನೀವು ಕಪ್ಪು ಮೆಷರ್ಮೆಂಟ್ ತೊಗೊಳ್ಳಿ ಸಾಕಾಗತ್ತೆ, ಅಥವಾ ಬೌಲನ್ನು ತೊಗೊಳ್ಳಿ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಹಾಲಿನ ಪುಡಿ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅವೆರಡನ್ನು ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ನೆಕ್ಸ್ಟು ಇನ್ನೊಂದು ದಪ್ಪ ತಳ ಬಾಣಲಿ ಆಗ್ಬೋದು, ಈ ಥರ ನಾನ್ ಸ್ಟಿಕ್ ಆಗ್ಬೋದು. ಇದಕ್ಕೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಕೂಡ ಪಕ್ಕಕ್ಕೆ ಇಟ್ಟಿದ್ದೀನಿ. ಈಗ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಒಂದೇ ಕಪ್ಪನ್ನು ಉಪಯೋಗಿಸಿರೋದು ಸ್ನೇಹಿತರೆ. ಪೂರ್ತಿ ತುಪ್ಪ, ಇದಕ್ಕೆ ಎಣ್ಣೆನೇ ಬೇಡ. ಅದರಲ್ಲಿ 2.5 ಕಪ್ಪಷ್ಟು ನಮಗೆ ಇಲ್ಲಿ ತುಪ್ಪನ ಇಡಿಸುತ್ತೆ. ನಾನಿಲ್ಲಿ 1 ಕಪ್ ಹಾಕ್ಕೊಂಡಿದ್ದೀನಿ. ಹೋಗ್ತಾ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದನ್ನು 1 ಗಂಟೆ ಇಲ್ದಲೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಲಿನ ಪುಡಿ ಹಾಕಿದ್ದೀವಲ್ವ, ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ. ನಾನು ಹೇಳ್ದಾಗೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿಬಿಟ್ರೆ ಮತ್ತೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಆಚೆ ಮೈಸೂರು ಪಾಕನೇ ಇಷ್ಟಪಡೋದಿಲ್ಲ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಸುಮಾರು 2 ಕಪ್ಪು ತುಪ್ಪನ ನಾನು ಇಲ್ಲಿ ಮಿಕ್ಸ್ ಮಾಡೋದಕ್ಕೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಈಗ ಮಿಕ್ಸ್ ಆಗಿದೆ. ಇವಾಗ ಸ್ಟವನ್ನು ಆನ್ ಮಾಡಿಕೊಂಡು ಸಕ್ಕರೆಗೆ ಸ್ವಲ್ಪ ನೀರನ್ನು ಹಾಕೋಣ, ಸಾಕಾಗತ್ತೆ. ನೋಡಿ, ಇಲ್ಲಿ ನಾನು ಮೌಲ್ಡನ್ನು ತೊಗೊಂಡಿದ್ದೀನಿ. ನೀವು ತಟ್ಟೆಗೆ ಬೇಕಾದರೂ ಹಾಕ್ಕೊಳ್ಬೋದು, ಯಾವ್ದು ಬೇಕಾದರೂ ತೊಗೊಳ್ಬೋದು. ಅದಕ್ಕೆ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಕರ್ಗೋದಕ್ಕೆ ಬಿಟ್ಬಿಡೋಣ. ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ನೀರು ಕಡಿಮೆ ಹಾಕಿದ್ರೆ ಬೇಗ ಪಾಕ ಬರುತ್ತೆ. ಮತ್ತು ನೀರು ಕಡಿಮೆ ಹಾಕಿದಾಗ ಹಿಂಗೆ ಕೈ ಬಿಡದೇ ತಿರುಗಿಸ್ತಾ ಇರಬೇಕು. ಪಾಕ ಬಂದುಬಿಡುತ್ತೆ, ಸಕ್ಕರೆ ಅರ್ಧ ಕರಗಿರುತ್ತೆ. ಆ ಥರ ಆಗೋದು ಬೇಡ. ನೋಡಿ, ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದು ಒಂದೇಳೆ ಪಾಕ ಬರಬೇಕು ಸ್ನೇಹಿತರೆ. ಕಡಿಮೆನೂ ಬರೋದು ಬೇಡ, ಜಾಸ್ತಿನೂ ಬೇಡ. ಒಂದೇಳೆ ಅಂತ ಹೇಳಿದ್ರೆ ನೀವು 2 ಕೈನಲ್ಲಿ ಪ್ರೆಸ್ ಮಾಡಿದ್ರೆ ದಾರ ಥರ ಬರಬೇಕು. ಅಷ್ಟು ಬಂತು ಅಂತ ಹೇಳಿದ್ರೆ ಒಂದೇಳೆ ಪಾಕ ಬಂದಿದೆ ಅಂತ. ನಾನು ಹಾಕಿರೋ ಅಂತ ಮೆಷರ್ಮೆಂಟನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ, ಇಲ್ಲ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ಒಂದು ಮೆಷರ್ಮೆಂಟಲ್ಲಿ ನೀವು ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಇವಾಗ ಒಂದೇಳೆ ಪಾಕ ಬಂದಿದೆ. ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ತುಪ್ಪ, ಕಡಲೆ ಹಿಟ್ಟು ಮತ್ತು ಹಾಲಿನ ಪುಡಿ ಬರುತ್ತೆ ಅಲ್ವಾ, ಮಿಲ್ಕ್ ಪೌಡರ್, ಆ ಒಂದು ಮಿಶ್ರಣನ ಇದಕ್ಕೆ ಹಾಕೊತಾ ಹೋಗೋಣ. ಹಾಕಿದ ಮೇಲೆ ಈ ಥರ ಹಿಂಗೆ ಇದನ್ನು ಕೂಡ ಅಷ್ಟೇ, ಹಾಲಿನ ಪುಡಿ ಕಡಲೆ ಹಿಟ್ಟು ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ಇದಕ್ಕೊಂದು 20 ನಿಮಿಷ ಟೈಮ್ ಸಾಕು ರೀ, ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಜಾಸ್ತಿ ಟೈಮೇ ಬೇಡ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರೋಣ. ನೋಡಿ, ಮಿಕ್ಸ್ ಮಾಡ್ತಾ ಸೈಡಲ್ಲಿ ಬಬ್ಬಲ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಇದು ನಮಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಅಗುರ ಆಗ್ತಾ ಬರುತ್ತೆ. ಅಂದರೆ ತುಂಬ ಲೈಟ್ ಅಂತ ಅನ್ನಿಸ್ತಾ ಇರುತ್ತೆ, ಉಬ್ತಾ ಇರುತ್ತೆ. ಅಲ್ಲಿ ತನಕನೂ ಕೂಡ ನಾವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಬರಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗಿದೆ. ಇನ್ನೊಂದು ಅರ್ಧ ಕಪ್ ಇತ್ತಲ್ವ ತುಪ್ಪನ, ಅದನ್ನು ಕೂಡ ಹಾಕ್ಕೊಂಬಿಡೋಣ ಸ್ನೇಹಿತರೆ. ನಾನು ಹೇಳ್ದಾಗೆ 2.5 ಕಪ್ಪು ಪರ್ಫೆಕ್ಟ್ ಮೆಷರ್ಮೆಂಟ್ ಇದಕ್ಕೆ ನೀವು ಎಣ್ಣೆ ಎಲ್ಲ ಮಿಕ್ಸ್ ಮಾಡಿದ್ರೆ ಈ ಒಂದು ರುಚಿ ಬರೋದಿಲ್ಲ. ನಾನು ಇದು ಸ್ವಲ್ಪ ಹಾಕೋತೀನಿ ಅಂದರೆ ಇಷ್ಟು ರುಚಿ ಬರೋದಿಲ್ಲ ಸ್ನೇಹಿತರೆ. ಪೂರ್ತಿ ತುಪ್ಪದಲ್ಲಿನೇ ಮಾಡಬೇಕು ನೀವು. ನೋಡಿ, ಇವಾಗ ಸೈಡಲ್ಲೆಲ್ಲ ಬಿಡ್ತಾ ಬರ್ತಾ ಇದೆ. ಇವಾಗ ಇನ್ನು ಏನು ಅರ್ಧ ಕಪ್ ಇತ್ತಲ್ವ ತುಪ್ಪ, ಅದನ್ನು ಇವಾಗ ಹಾಕ್ಕೊಂಬಿಡೋಣ. ನಾನು ಪೂರ್ತಿಯಾಗಿ ಇಲ್ಲಿ 2.5 ಕಪ್ಪಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ಅಷ್ಟೇ, ಅದೆಲ್ಲ ಮೆಲ್ಟ್ ಆಗಲಿ ಅಂತ ಅಂದ್ಬಿಟ್ಟು. ಇವಾಗ ಇದು ತಳ ಬಿಡೋದಕ್ಕೆ ಶುರುವಾಗಬೇಕು ಸ್ನೇಹಿತರೆ. ಪೂರ್ತಿಯಾಗಿ ಗಟ್ಟಿ ಮಾಡೋದು ಬೇಡ, ತೆಳುವಾಗಿ ಇರೋದು ಬೇಡ, ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯನ್ನು ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ನೋಡ್ತಾ ಹೋಗಿ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ. ತುಪ್ಪ ಎಲ್ಲ ಚೆನ್ನಾಗಿ ಕಡಲೆ ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ತಳ ಬಿಡ್ತಾ ಬರುತ್ತೆ. ನೋಡಿ, ಆಲ್ರೆಡಿ ಇದು ಒಂಥರ ಲೈಟ್ ಆಗ್ತಾ ಬರ್ತಾ ಇದೆ. ನೋಡಿ,
ತುಂಬ ಹಗುರ ಆಗ್ತಾ ಇದೆ ಮತ್ತು ತಳ ಕೂಡ ಬಿಡ್ತಾ ಇದೆ. ಈ ಸ್ವೀಟನ್ನು ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ನಾನ್ ಸ್ಟಿಕ್ಕನ್ನು ತೊಗೊಂಡ್ರೆ ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೇನು ಪೂರ್ತಿ ಆಗಿದೆ ಇಳಿಸ್ಬೇಕು ಅಂತ ಅನ್ಬೇಕಾದ್ರೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನನಗದು ಇಷ್ಟ ಆಗಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ, ತುಂಬ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ ತಳ ಬಿಡೋದಕ್ಕೆ ಈ ಥರ ಹಿಂಗೆ ಶುರುವಾಗಬೇಕು. ತುಪ್ಪ ಪೂರ್ತಿಯಾಗಿ ಅಬ್ಸರ್ವ್ ಆಗಿದೆ, ಇಲ್ಲಿ ಎಲ್ಲೂ ಕೂಡ ಸೈಡಲ್ಲಿ ತುಪ್ಪ ಬಿಟ್ಟಿಲ್ಲ. ನೋಡಿ ಇದು ಕರೆಕ್ಟಾಗಿರುವಂಥ ಕನ್ಸಿಸ್ಟೆನ್ಸಿ. ಈ ಒಂದು ಹದವಾಗಿ ಬಂತು ಅಂತ ಹೇಳಿದ್ರೆ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಇವಾಗ ನಾವು ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಮೌಲ್ಡು ಅಥವಾ ಬೌಲು ಅಥವಾ ತಟ್ಟೆ ಯಾವುದಕ್ಕೆ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನಿವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇತ್ತು ಅಂತ ಅಂದರೆ ಮೈಸೂರು ಪಾಕ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇದಕ್ಕೆ ಹಾಕಿದ ಮೇಲೆ ಒಂದು 2-3 ಸಲ ಟ್ಯಾಪ್ ಮಾಡೋಣ. ಏನಾದರೂ ಏರ್ ಬಬಲ್ಸ್ ಇತ್ತು ಅಂತ ಹೇಳಿದ್ರೆ ನೀಟಾಗಿ ಅದು ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಇದಕ್ಕೆ ಮೌಲ್ಡಿಗೆ ಹಾಕಿದ ಮೇಲೆ ಸುಮಾರು ಒಂದು 20-25 ನಿಮಿಷ ಬಿಟ್ಬಿಡಿ ಸ್ನೇಹಿತರೆ. ಅದ್ರ ಪಾಡಿಗೆ ಅದನ್ನು ಬಿಟ್ಬಿಡಿ, ಅದೇನೂ ಆಗೋದಿಲ್ಲ. ನೀಟಾಗಿ ಹಾಗೇ ತಣ್ಣಗಾಗಬೇಕು. ನಾವು ಫ್ರಿಡ್ಜಲ್ಲಿ ಇಡೋದು, ಫ್ಯಾನ್ ಹಾಕೋದು ಏನೂ ಬೇಡ. ಆರಾಮ್ಸೆ ಇದಕ್ಕೆ ಹಾಕಿದ ಮೇಲೆ ಬಿಟ್ಬಿಡಿ. ಇವಾಗ ತಣ್ಣಗಾಗಿದೆ. ಅದ್ರ ಮೇಲೊಂದು ಟ್ರೇನ ಹಾಕಿ ಅಥವಾ ಒಂದು ಪ್ಲೇಟನ್ನು ಹಾಕಿ ಉಲ್ಟಾ ಮಾಡೋಣ. ನೋಡಿ ಉಲ್ಟಾ ಮಾಡಿ ಜಸ್ಟ್ 1-2 ಸಲ ಟ್ಯಾಪ್ ಮಾಡಿದ್ರೆ ಸಾಕು, ತಂತಾನೇ ಬಿಟ್ಬಿಡುತ್ತೆ ಸ್ನೇಹಿತರೆ. ನಾನಿದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲ್ಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಇದಕ್ಕೆ ಕಡಲೆ ಹಿಟ್ಟು ಉಪಯೋಗಿಸ್ಬೇಕಾದ್ರೆ ಮನೆಯಲ್ಲಿ ಮಾಡಿದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಒಳ್ಳೆ ಬ್ರ್ಯಾಂಡನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಯಾವುದು ಮಿಕ್ಸಿಂಗ್ ಇರೋಲ್ಲ ಅಲ್ವಾ, ಸೊ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಕಲರ್ ಕೂಡ ಅಷ್ಟೇ ಮಿಡಲಲ್ಲೆಲ್ಲ ಒಂಥರ ಗೋಲ್ಡಿಶ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಬಂದಿದೆ ಅಂತ ನಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ತಾ ಇದೆ. ಈ ಒಂದು ಕನ್ಸಿಸ್ಟೆನ್ಸಿ ಇತ್ತು ಅಂತ ಹೇಳಿದ್ರೆ, ಟೆಕ್ಸ್ಚರ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇವಾಗ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಆದಷ್ಟು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡಿದೆ. ನೀವು ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂತ ಅನ್ನೋವಾಗಿದ್ದರೆ ಸ್ವಲ್ಪ ಬೌಲನ್ನು ದೊಡ್ಡ ತೊಗೋತೀನಿ ಅಥವಾ ಕಪ್ಪನ್ನು ತೊಗೋತೀನಿ ಅಂದರೆ ಅದ್ರ ಮೇಲೆ ನೀವು ಮೆಷರ್ಮೆಂಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಬಟ್ ನಾನು ಹೇಳ್ದಾಗೆ ಪಕ್ಕ ಇಷ್ಟಷ್ಟೇ ಹಾಕಬೇಕು ಅಂತ ಹೇಳಿದ್ದೀನಲ್ವ, ಅಷ್ಟೇ ಹಾಕಿ ಇದೇ ರೀತಿಯೇ ಬರುತ್ತೆ. ನಿಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದವರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ಫಿದಾ ಆಗೋಗ್ಬಿಡ್ತೀರಾ. ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗ್ಬೋದು, ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಶೇರ್ ಮಾಡೋದನ್ನು ಮರಿಬೇಡಿ. ಸ್ವೀಟ್ ಅಂದರೆ ಹೋಮ್ ಮೇಡ್ ಅಂತಲೇ ಹೇಳಬೇಕು, ಆ ರೀತಿ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಇರುತ್ತೆ. ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.